ಯಾರು ಕೊಟ್ಟರು? ಸ್ವಂತ ಬ್ರ್ಯಾಂಡು, ಸ್ವಂತ ನೆಲ, ಸ್ವಂತ ಜಲ ಅನ್ನಂಗೆ ನಮ್ಮ ಬಾಸ್ದೇ ಒಂದು ಸ್ವಂತ ಹೆಸರು. ಆ ಸ್ವಂತ ಹೆಸರು ಮೇಲೆ ಇಷ್ಟೆಲ್ಲ ನಡೆದಿದೆ. ಗಜಪಡೆಗಳನ್ನ ಹಿಂದೆ ಇಟ್ಕೊಂಡು ಮುಂದೆ ರಾಜನ್ ಥರ ಮೆರೀತಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಮತ್ತೆ ನಮ್ಮೆಲ್ಲನೂ ರಂಜಿಸ್ತಾರೆ. ದರ್ಶನ ಬಂದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅವರು, ಹಾಗೂ ಒಳ್ಳೊಳ್ಳೆ ಚಿತ್ರ ಕೊಡ್ತಾರೆ ಅನ್ನೋದು ನನಗೆ ಆಸೆ ಇದೆ. ಬಂದೇ ಬರ್ತಾರೆ ಬಾಸ್ ಇವತ್ತೆಲ್ಲ. ಅಖಿಲ ಕರ್ನಾಟಕ ದರ್ಶನ್ ತುಗುದೀಪ ಅಭಿಮಾನಿ ಸಂಘ ದಾವಣಗೆರೆ ಜಿಲ್ಲಾ ಘಟಕದ ವತಿಯಿಂದ ಬಾಸ್ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸಲ್ಲಿ ನಮ್ಮ ನಗರ ದೇವರಾದಂಥ ಶ್ರೀ ಲಿಂಗೇಶ್ವರನಲ್ಲಿ ಬೇಡ್ಕೊಂಡದ್ದೇನಪ್ಪ ಅಂದರೆ ಫಸ್ಟ್ ಅವ್ರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತಾಯಿದ್ದೀವಿ, ಹ್ಯಾಪಿ ಬರ್ತ್ಡೇ ಬಾಸ್. ಅದಾದ ನಂತರ ಏನಪ್ಪ ಅಂತಂದರೆ ಈಗ ಅವ್ರ ಕಷ್ಟದ ದಿನಗಳಂತ ನೀವೇ ಗೊತ್ತು. ಆ ಕಷ್ಟದ ದಿನಗಳಿಂದ ಬೇಗ ಮುಕ್ತಿ ಹೊಂದಿ ಬೇಗ ಹೊರಗಡೆ ಬಂದು ಅವು ಯಾವ ಅಡೆತಡೆಗಳಿಂದ ಆಗಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿಸಿದ್ದೀವಿ. ಯಾಕೆ ಹುಟ್ಟದಬ್ಬನ ಸರಳ ರೀತಿಯಲ್ಲಿ ಆಚರಿಸಿದ್ವಿ ಅಂತಂದರೆ ನಿಮಗೆ ಗೊತ್ತಿದೆ, ಬಾಸ್ ನಮ್ಮ ಜೊತೆಗಿಲ್ಲ. ಅವರಿಲ್ಲ ಅಂದ್ರೂ ನಾವು ಬಿಡಬಾರ್ದು ಅದನ್ನು, ಹುಟ್ಟದಬ್ಬನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಬೇರೆ ಯಾವುದೇ ಒಂದು ಆಡಂಬರ ಇಲ್ಲದ ಅಥವಾ ಕೇಕು ಪಟಾಕಿ ಯಾವುದೇ ಒಂದು ಆಡಂಬರ ಇಲ್ಲದಂತೆ ಒಂದು ದೇವರಲ್ಲಿ ಮೊರೆ ಹೋಗಿ ದೇವರಲ್ಲಿ ನಮ್ಮ ಬೇಡಿಕೆಯನ್ನು ಇಟ್ಟು ಆದಷ್ಟು ಬೇಗ ಬಂದರೆ ಬಾಸಿಗೆ ಎಲ್ಲರಿಗಾಗಲಿ ಅವರು ಆರೋಗ್ಯ ಆಯುಸ್ಸು ಎರಡೂ ಹೆಚ್ಚಿಗೆ ಆಗಲಿ ಅಂತ ಒಂದು ಬೇಡ್ಕೊಂಡು ಇವತ್ತು ಹುಟ್ಟದಬ್ಬನ ಈ ರೀತಿ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ. ಕರ್ನಾಟಕದ ಕುಲಕೋಟಿ ಅಭಿಮಾನಿಗಳನ್ನ ಹೊಂದಿರುವ ಏಕೈಕ ನಟ ಅಂದರೆ ದರ್ಶನ್ ಅಂತ ಗೊತ್ತಿದೆ ಎಲ್ಲರಿಗೂ, ತಪ್ಪಾಗಲಾರ್ದು. ಅವರೆಲ್ಲರ ಹಾರೈಕೆ ಮತ್ತು ಹಾಗೂ ಎಲ್ಲರ ಬಯಕೆ ಏನಪ್ಪ ಅಂತಂದರೆ ಎಲ್ಲರೂ ದೇವರು ಇವತ್ತಿನ ದಿವಸ ಎಲ್ಲರೂ ಅವರವರ ನಂಬಿರೋಂಥ ದೇವರುಗಳಲ್ಲಿ ಕೇಳ್ಕೊಂಡಿದ್ದಾರೆ. ಬಾಸ್ ಬೇಗ ಹೊರಗಡೆ ಬರಲಿ, ಬೇಗ ನಮ್ಮ ಜೊತೆ ಬರಲಿ, ಬೇಗ ಸಿನಿಮಾ ಮಾಡಲಿ, ಬೇಗ ಜನರಿಗೆ ಮನೋರಂಜನೆ ಕೊಡಲಿ ಅನ್ನೋ ಕಾರಣಕ್ಕೆ ಇವತ್ತೆಲ್ಲರೂ ಕೇಳ್ಕೊತಾ ಇದ್ದೀವಿ. ಯಾಕಂತಂದರೆ ನಿಮಗೆ ಗೊತ್ತು, ಮೊನ್ನೆ ಡೆವಿಲ್ ಚಿತ್ರ ಇವತ್ತಿಗೆ ಹೆಚ್ಚು ಕಡಿಮೆ 75 ಡೇಸ್ ಆಗಿದೆ. ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗಿದೆ ಕನ್ನಡ ಇಂಡಸ್ಟ್ರಿ ಒಳಗೆ. ಈಗ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಯಾವುದು ಡೆವಿಲ್ ಮುಗಿದಾದ್ಮೇಲೆ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ನಮ್ಮ ಬಾಸಿಗೆ ಇನ್ನೂ ಕ್ರೇಜ್ ಬರುತ್ತೆ. ಈಗ ಆ ಕ್ರೇಜ್ ಇನ್ನೂ ಕಾಪಾಡ್ಕೊಂಡು ಹೋಗ್ತಾರೆ. ಬಟ್ ಯಾರು ಏನು ಷಡ್ಯಂತ್ರ ಮಾಡಿರಲ್ಲ, ಆ ಷಡ್ಯಂತ್ರ ಮಾಡಿದ್ರೆ ಇವತ್ತು ಅವ್ರಿಗೆ ಗೊತ್ತಾಗ್ತಾಯಿದೆ. ಯಾಕಪ್ಪ ಅಂತಂದರೆ ಒಂದೇನೋ ಮಾಡ್ಬೇಕಂದ್ರೆ ಅವ್ರ ಸಂಘಟನೆ ಇದೆ, ಅವ್ರು ದುಡ್ಡು ಕೊಡ್ತಾರೆ, ಅವ್ರು ಏನೋ ಮಾಡ್ತಾರೆ ಅಂತ ಹೇಳ್ತಿದ್ರು. ಇವತ್ತು ಈ ಪೂಜೆ ಮಾಡ್ಸೋಕ್ಕೆ ಕೇಕ್ ಕಟ್ ಮಾಡೋಕ್ಕೆ ಯಾರು ದುಡ್ಡು ಕೊಟ್ರಪ್ಪ? ಸಿನಿಮಾ ರಿಲೀಸ್ ಮಾಡಿದಾಗ ಇಡೀ ಎಂಟರ್ ಕರ್ನಾಟಕ ಅಂಥ ಡೆವಿಲ್ ಪಿಕ್ಚರ್ನ ಪ್ರತಿ ಥಿಯೇಟ್ರಲ್ಲೂ ಅಷ್ಟು ಅಲಂಕಾರ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ರೆ ಅದಕ್ಕೆ ಯಾರು ದುಡ್ಡು ಕೊಟ್ಟರು? ದರ್ಶನ್ ಅವ್ರು ಬಂದು ಕೊಟ್ರಾ ಅಥವಾ ಪ್ರೊಡ್ಯೂಸರ್ ಕೊಟ್ರಾ? ಯಾರು ಕೊಟ್ಟರು? ಸ್ವಂತ ಬ್ರ್ಯಾಂಡು, ಸ್ವಂತ ನೆಲ, ಸ್ವಂತ ಜಲ ಅನ್ನಂಗೆ ನಮ್ಮ ಬಾಸ್ದೇ ಒಂದು ಸ್ವಂತ ಹೆಸರು. ಆ ಸ್ವಂತ ಹೆಸರು ಮೇಲೆ ಇಷ್ಟೆಲ್ಲ ನಡೆದಿರೋದು. ಜೈ ಡಿ ಬಾಸ್. ಇವತ್ತು ಬಾಸ್ ಹುಟ್ಟಿದಬ್ಬ ಐತಿ. ಅವರಿಗೆ ಫಸ್ಟ್ ದಾವಣಗೆರೆ ಜಿಲ್ಲಾ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ನಿಮ್ಮ ಬಾಸಿಗೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ ಥಿಯೇಟ್ರ್ಗಳು ಹೆಂಗೆ ಖಾಲಿ ಇದ್ದಾವೆ ಏನಂತ ಹೇಳಿ ವಾಸ್ತವ ನೋಡ್ತಾ ಇದ್ದೀವಿ. ದರ್ಶನ್ ಅನ್ನೋ ಒಂದು ಹೆಸರು ಬ್ರ್ಯಾಂಡ್ ಇದ್ದರೆ ಇವತ್ತು ಥಿಯೇಟ್ರ್ಗಳಾಗ ಹೆಂಗಿರುತ್ತೆ ಏನು ಅನ್ನೋದು ಜನನೂ ನೋಡಿದ್ದಾರೆ. ಆ ಬ್ರ್ಯಾಂಡಿಗೆ ಇವತ್ತು ಎಷ್ಟೋ ಸಿನಿಮಾ ಬಂದವು ಏನಿಲ್ದಂಗೆ ಅದು ಅದನ್ನೆಲ್ಲ ಕಳಂಕ ಮುಕ್ತವಾಗಿ ಮತ್ತೆ ದರ್ಶನ ಬಂದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅವರು, ಹಾಗೂ ಒಳ್ಳೊಳ್ಳೆ ಚಿತ್ರ ಕೊಡ್ತಾರೆ ಅನ್ನೋದು ನನಗೆ ಆಸೆ ಇದೆ. ಬಂದೇ ಬರ್ತಾರೆ ಬಾಸ್ ಇವತ್ತೆಲ್ಲ ನಾಳೆ, ಅದನ್ನು ನಾವು ಕಾದೀವಿ. ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಇವತ್ತು ದಾವಣಗೆರೆಯಲ್ಲಿ ಪ್ರಸಿದ್ಧವಾದ ಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆನೂ ಮಾಡಿಸಿದ್ದೀವಿ. ಸ್ವೀಟ್ ಹಂಚೋ ಮುಖಾಂತರ ವಿಶೇಷ ಪೂಜೆ ಮಾಡಿಸಿ ಅಭಿಮಾನಿಗಳೆಲ್ಲ ಸಡಗರದಿಂದ ಇದ್ದೀವಿ. ಶಿವರಾತ್ರಿ ನಿನ್ನೆ ಮುಗ್ದೈತಿ. ಬಾಸ್ಗೆ ಇಲ್ಲಿಂದ ಒಳ್ಳೆ ದಿನ ಸ್ಟಾರ್ಟ್ ಆಕತಿ. ಬಾಸು ಶೀಘ್ರದಲ್ಲೇ ಹೊರಗೆ ಬರ್ತಾರೆ, ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಸರ್. ನಮ್ಮ ಪ್ರೀತಿಯ ಚಾಲಚಿತ್ರ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಸ್ ಈಗ ಕಾನೂನಿನ ಚೌಕಟ್ಟಿನಲ್ಲಿದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಅಂಟ್ಕೊಂಡಿರೋ ಕಳಂಕನ ಅಳಿಸ್ಕೊಂಡು ಆಚೆ ಬಂದು ಮತ್ತೆ ನಮ್ಮೆಲ್ಲರ ಜೊತೆ ಮೊದಲಿನ ಥರ ಗಜಪಡೆಗಳನ್ನ ಹಿಂದೆ ಇಟ್ಕೊಂಡು ಮುಂದೆ ರಾಜನ್ ಥರ ಮೆರೀತಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಮತ್ತೆ ನಮ್ಮೆಲ್ಲನೂ ರಂಜಿಸ್ತಾರೆ. ಸಂಕಷ್ಟದಲ್ಲಿರೋ ಕನ್ನಡ ಚಿತ್ರರಂಗನ ಮತ್ತೆ ಮೇಲೆತ್ತಕ್ಕೆ ಗಜ ಬಂದೇ ಬರ್ತಾರೆ. ಈ ನಂಬಿಕೆ ನಮಗಿದೆ. ಈಗ ಅವ್ರ ಹುಟ್ಟುಹಬ್ಬದ ವಿಶೇಷವಾಗಿ ಅವ್ರಿಗಿರೋ ಕಷ್ಟಗಳನ್ನ ದೂರ ಮಾಡಿಕೊಂಡು ಅವ್ರು ಬರಲಿ ಅಂತ ಹೇಳ್ಬಿಟ್ಟು ಲಿಂಗೇಶ್ವರ ದೇವಸ್ಥಾನದಲ್ಲಿ ದಾವಣಗೆರೆ ಜಿಲ್ಲಾ ದರ್ಶನ ಅಭಿಮಾನಿಗಳ ಸಂಘ ವತಿಯಿಂದ ವಿಶೇಷ ಪೂಜೆ ಮಾಡಿಬಿಟ್ಟು ಸಿಹಿ ಹಂಚಿದ್ದೀವಿ. ಆಡಂಬರವಾಗಿ ಏನೂ ಮಾಡೋಕ್ಕೆ ಯಾರಿಗೂ ಮನಸ್ಸಿಲ್ಲ. ಯಾಕಂದರೆ ಅವರು ನಮ್ಮ ಜೊತೆ ಈಗ ಓಡಾಡ್ಕೊಂಡಿಲ್ಲ ಅನ್ನೋ ಒಂದು ಬೇಜಾರು. ಅದರಿಂದ ಏನು ಸರಳವಾಗಿ ಪೂಜೆ ಮಾಡಿಬಿಟ್ಟು ಹುಟ್ಟುಹಬ್ಬ ಆಚರಿಸಿದ್ದೀವಿ. ಇನ್ನು ಮುಂದೆ ಬರೋ ವರ್ಷದಲ್ಲಿ ಆಡಂಬರದಲ್ಲಿ ಹುಟ್ಟುಹಬ್ಬ ಮಾಡೋದಕ್ಕೆ ನಮಗೂ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ವಿಶ್ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಸು ಒಳಗಡೆ ಇರೋದ್ರಿಂದ ಎಲ್ಲರಿಗೂ ಕೂಡ ನಮ್ಮ ಏನು ಡಿ ಬಾಸ್ ಅಭಿಮಾನಿಗಳು ಏನಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನೋವಿದೆ. ಅವರು ಪ್ರತಿಯೊಂದು ಕಷ್ಟನೂ ಮುಕ್ತಿ ಒಂದು ಅವರು ಹೊರಗಡೆ ಬರಲಿ ಅನ್ನೋ ಒಂದು ಉದ್ದೇಶದಿಂದನೇ ನಮ್ಮ ದಾವಣಗೆರೆ ಜಿಲ್ಲಾ ಘಟಕದಿಂದ ನಾವು ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಅವರಿಗೆ ನಾವು ಒಳ್ಳೆಯದಾಗಲಿ ಅಂತಂದು ನಾವು ಪ್ರತಿಯೊಬ್ಬರು ಏನು ಬಂದಿದ್ದೀವಿ ಡಿ ಬಾಸ್ ಅಭಿಮಾನಿಗಳು ಎಲ್ಲ ಕೇಳ್ಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಚಾಲೆಂಜ್ ಸ್ಟಾರ್ ದರ್ಶನ್ ಸರ್ ಅವರಿಗೆ
ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದಾವಣಗೆರೆ ಜಿಲ್ಲಾ ಕಮಿಟಿ ವತಿಯಿಂದ. ಬಾಸ್ ಬರ್ತ್ಡೇ ಪ್ರಯುಕ್ತ ಇವತ್ತು ಶ್ರೀ ಲಿಂಗೇಶ್ವರ ದೇವಸ್ಥಾನದಲ್ಲಿ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ದಾವಣಗೆರೆ ಬಂದು ಪೂಜೆ ಮಾಡಿಸಿದ್ದೇವೆ. ಪೂಜೆ ಮಾಡಿಸಿ ಬಾಸ್ಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಬೇಡ್ಕೊಂಡಿದ್ದೀವಿ. ಹಾಗೆ ಬಾಸ್ಗೆ ಒಳ್ಳೆಯದಾಗೋದನ್ನ ಅಭಿಮಾನಿಗಳು ನೋಡ್ತೀವಿ. ಮುಂದೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟು ಕನ್ನಡ ಪ್ರೇಕ್ಷಕರನ್ನು ರಂಜಿಸಿ ಆಮೇಲೆ ಸಿನಿಮಾ ಥಿಯೇಟ್ರ್ಗಳು ಭಾಳ ಸಂಕಷ್ಟದಲ್ಲಿದ್ದಾವೆ, ಅವ್ರಿಗೆಲ್ಲ ಒಂದು ಒಳ್ಳೆಯದು ಆಗುತ್ತೆ ಬಾಸ್ ಬಂದರೆ. ಅತಿ ಶೀಘ್ರದಲ್ಲೇ ಬಾಸ್ ಬರ್ತಾರಂತ ನಮಗೂ ನಂಬಿಕೆ ಇದೆ, ಕನ್ನಡ ಜನತೆಗೂ ನಂಬಿಕೆ ಇದೆ. ಇಷ್ಟು ಹೇಳ್ತೀನಿ. ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು, ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು. ಬಾಸ್ ಬಾಸ್ ಡಿ ಬಾಸ್, ಬಾಸ್ ಬಾಸ್ ಡಿ ಬಾಸ್, ಜೈ ಡಿ ಬಾಸ್, ಹ್ಯಾಪಿ ಬರ್ತ್ಡೇ ಡಿ ಬಾಸ್.